ಇನ್ಸ್ಟಾಗ್ರಾಮ್ ಎಲ್ಲಿ ನೋಡಿದರೂ ಕೂಡ ಈ ರೀತಿಯಾಗಿರೋ ಒಂದು ಫೋಟೋದ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಈಗ ನಿಮ್ಮ ಫೋಟೋನು ಕೂಡ ಈ ರೀತಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ಏನು ಮಾಡಬೇಕು, ಚಾಟ್ ಜಿಪಿಟಿಯನ್ನು ಓಪನ್ ಮಾಡ್ಕೊಳ್ಬೇಕು. ಚಾಟ್ ಜಿಪಿಟಿ ಓಪನ್ ಮಾಡ್ಕೊಂಡ ಕೂಡಲೇ ನಿಮಗೆ ಈ ರೀತಿಯಾದ ಒಂದು ವಿಂಡೋ ಓಪನ್ ಆಗುತ್ತೆ. ನೀವು ಮಾಡಬೇಕಾಗಿರೋದು ಅಷ್ಟೇ, ಜಸ್ಟ್ ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಯಾವುದಾದ್ರೂ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ಗೆ. ಸೊ ನಾನು ಆಲ್ರೆಡಿ ಒಂದು ಫೋಟೋನ ಅಪ್ಲೋಡ್ ಮಾಡಿಕೊಂಡೆ. ಸೊ ನಂತರ ನೀವು ಮಾಡಬೇಕಾಗಿರೋದು ಅಷ್ಟೇ, ನಾನೊಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಕೂಡಲೇ ನಿಮ್ಗೆ ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ವೆಬ್ಸೈಟಲ್ಲಿ ನೋಡಿ ನಿಮ್ಗೆ ಯಾವ ರೀತಿಯ ಡಿಸೈನ್ ಬೇಕು. ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ನೋಡಿ ಈ ರೀತಿ ಬೇಕಾ ಅಥವಾ ಈ ರೀತಿ ಬೇಕಾ. ಸೊ ವೆರೈಟೀಸ್ ಆಫ್ ಡಿಸೈನನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅದನ್ನು ಓಪನ್ ಮಾಡಿಕೊಂಡು ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಫೋಟೋದ ಕೆಳಗಡೆ ಇರುವ ಡಿಸ್ಕ್ರಿಪ್ಷನನ್ನು ಕಾಪಿ ಮಾಡ್ಕೊಳ್ಳಿ. ಫುಲ್ ಕಾಪಿ ಮಾಡಿಕೊಂಡು ಜಸ್ಟ್ ನೀವೇನು ಮಾಡಿ, ಚಾಟ್ ಜಿಪಿಟಿಯಲ್ಲಿ ನೀವೇನು ಫೋಟೋ ಅಪ್ಲೋಡ್ ಮಾಡಿದ್ದೀರಲ್ಲ ಆ ಫೋಟೋದ ಕೆಳಗಡೆ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಅದನ್ನು ಪೇಸ್ಟ್ ಮಾಡಿಕೊಂಡ ಕೂಡಲೇ ನಂತರ ಡೈರೆಕ್ಟಾಗಿ ಇದನ್ನು ಸೆಂಡ್ ಕೊಟ್ಟಾದಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಮೋರ್ ದೆನ್ 5 to 10 ಮಿನಿಟ್ಸ್ ತೊಗೊಳುತ್ತೆ. ಸೊ 5 to 10 ಮಿನಿಟ್ಸ್ ತೊಗೊಂಡಾದಮೇಲೆ ಸೊ ನಿಮ್ಮ ಇಮೇಜ್ ರೆಡಿ ಆಗುತ್ತೆ. ಸೊ ನೀವು ಅದನ್ನು ಬೇಕಿದ್ದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳೋದು. ನಾನು ನಿಮಗೆ ತೋರಿಸ್ಕೊಳ್ತೀನಿ. ಒಮ್ಮೆ ಇದು ಇಮೇಜ್ ಜನ್ರೇಟ್ ಆಗ್ಕೊಳ್ಳಿ. ಈಗಾಗಲೇ ನಾನು ಆಲ್ರೆಡಿ ಕೊಟ್ಟಿರೋದು ಈಗ ಸ್ವಲ್ಪ 5 ಮಿನಿಟ್ಸ್ ನಂತರ ಈ ರೀತಿಯಾದ ಒಂದು ವಿಡಿಯೋ ಜನ್ರೇಟ್ ಆಗಿದೆ. ನೋಡ್ಬೋದು ಈ ರೀತಿಯಾಗಿ ಒಂದು ಜನ್ರೇಟ್ ಆಗಿದೆ. ಸೊ ಎಕ್ಸಲೆಂಟ್ ಎಡಿಟ್ ಆಗಿ ಬಂದಿದೆ. ಸ್ವಲ್ಪ ಫೇಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂದಿರ್ಬೋದು. ಈ ಫೇಸ್ ನೋಡ್ಬೋದು ಅಥವಾ ಈ ಫೇಸ್ ನೋಡ್ಬೋದು. ಸೊ ಎಕ್ಸಲೆಂಟ್ ಆಗಿ ಬಂದಿದೆ. ಸೊ ನೀವು ಈ ರೀತಿಯಾಗಿ ಈಸಿಯಾಗಿ ನಿಮ್ಮ ಫೋಟೋನ ಸ್ಟೈಲಿಶ್ ಆದ ಫೋಟೋಶೂಟ್ ಥರ ಮಾಡ್ಕೊಡ್ಬೋದು. ಐ ಹೋಪ್ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.